ಹಲೋ ಎವ್ರಿವಾನ್, ಇವತ್ತು ನಾನು ಹೆಲ್ದಿ ರಾಗಿ ಕಪ್ ಕೇಕ್ಸ್ನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ತುಂಬ ಈಸಿಯಾದ ರೆಸಿಪಿ, ಮನೇಲೇ ಬೇಗನೆ ಮಾಡ್ಕೋಬೋದು. ಚಿಕ್ಕ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನು. ಫಸ್ಟು ಒಂದು ಮಿಕ್ಸರ್ ಜಾರ್ಗೆ ಬಾಳೆಹಣ್ಣು ಮತ್ತು ಹಾಲನ್ನು ಹಾಕಿ ಫೈನಾಗಿ ಪೇಸ್ಟ್ ಮಾಡ್ಕೋಬೇಕು. ನಂತರ ಒಂದು ಬೌಲ್ಗೆ ರಾಗಿ ಹಿಟ್ಟು 200 ml ಆಫ್ ರಾಗಿ ಹಿಟ್ಟು, 80 ml ಆಫ್ ಕೋಕಾ ಪೌಡರ್, 1 ಟೇಬಲ್ ಸ್ಪೂನ್ ಆಫ್ ಬೇಕಿಂಗ್ ಸೋಡಾ, ಪಿಂಚ್ ಆಫ್ ಸಾಲ್ಟ್, ವೆನಿಲಾ ಎಸೆನ್ಸ್ನ ಆ್ಯಡ್ ಮಾಡ್ಕೋಬೇಕು. ಇದಕ್ಕೆ ಸ್ವಲ್ಪ 80 ml ಆಫ್ ಆಯಿಲ್. ನಿಮ್ಮ ಹತ್ರ ಆಯಿಲ್ ಬೇಡ ನಿಮಗೆ ಅಂತ ಅಂದರೆ ನೀವು ಘೀ ಕೂಡ ಯೂಸ್ ಮಾಡ್ಬೋದು. ಆಮೇಲೆ ನಾವು ಏನು ಫೈನಾಗಿ ಪೇಸ್ಟ್ ಮಾಡ್ಕೊಂಡಿರ್ತೀವಲ್ಲ ಬಾಳೆಹಣ್ಣಿನ ಪೇಸ್ಟು, ಅದನ್ನು ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ನಾವು. ಫಸ್ಟ್ ಮೊದಲಿಗೆ ನಾವು ಜಾಸ್ತಿ ಹಾಲನ್ನು ಹಾಕ್ಕೋಬಾರ್ದು. ಸ್ವಲ್ಪ ಹಾಲನ್ನು ಹಾಕ್ಕೊಂಡು ಇದನ್ನು ಕ್ಲಾಕ್ ವೈಸ್ ಡೈರೆಕ್ಷನಲ್ಲೇ ತಿರುಗಿಸ್ತಾ ಇರಬೇಕು. ನಾವು ಇದಕ್ಕೆ ಯಾವುದೇ ಥರದ ಮೈದಾ ಹಿಟ್ಟು ಮತ್ತು ಶುಗರ್ನ ಯೂಸ್ ಮಾಡಿಲ್ಲ, ಜಾಗ್ರಿ ಮಾತ್ರ ಯೂಸ್ ಮಾಡಿರೋದು. ಜಾಗ್ರಿನ ಸೇಮ್ ಪೋರ್ಷನ್ ಆಫ್ ರಾಗಿ ಹಿಟ್ಟು ಎಷ್ಟು ತೊಗೊಂಡಿರ್ತೀವೋ ಅಷ್ಟೇ ಪೋರ್ಷನ್ನ ಜಾಗ್ರಿ ಯೂಸ್ ಮಾಡಬೇಕಾಗುತ್ತೆ. ಇವಾಗ ನಾವು 200 ml ಆಫ್ ರಾಗಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಸೊ ಅದಕ್ಕೆ ನಾನು 200 mlನೇ ಜಾಗ್ರಿ ಕೂಡ ಇಲ್ಲಿ ಯೂಸ್ ಮಾಡ್ತಾ ಇರೋದು. 200 ml ಜಾಗ್ರಿನ ಆ್ಯಡ್ ಮಾಡಿಕೊಂಡು ಇದನ್ನು ಕ್ಲಾಕ್ ವೈಸ್ ಡೈರೆಕ್ಷನಲ್ಲೇ ಇದನ್ನು ತಿರುಗಿಸ್ಕೋಬೇಕಾಗುತ್ತೆ. ಸ್ವಲ್ಪ ಹಾಲನ್ನು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಜಾಸ್ತಿನೂ ಲಿಕ್ವಿಡ್ ಆಗಿರಬಾರ್ದು, ಸ್ವಲ್ಪ ಲಿಕ್ವಿಡ್ ಆಗಿರಬೇಕು. ಅಲ್ಲಿ ತನಕ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕ್ಲಾಕ್ ವೈಸ್ ಆಗಿ. ನಂತರ ನಿಮ್ಮ ಮನೆಯಲ್ಲಿ ಸ್ಮಾಲ್ ಕಪ್ ಕೇಕ್ಸ್ದು ಮೌಲ್ಡ್ಸ್ ಇದ್ದರೆ ಅದನ್ನ ಯೂಸ್ ಮಾಡ್ಬೋದು. ಇಲ್ಲ ಅಂತ ಅಂದರೆ ನೀವು ಸ್ಟೀಲ್ ಕಪ್ಸ್ ಇದ್ದರೆ ಮನೇಲಿ ಸ್ಟೀಲ್ ಕಪ್ಸ್ನಲ್ಲಿ ಇದನ್ನು ಹಾಕ್ಕೊಂಡು ಕೇಕ್ ಮಾಡ್ಕೋಬೋದು ನೀವು. ನಾನಿಲ್ಲಿ ಸ್ಮಾಲ್ ಮೌಲ್ಡ್ದು ಕಪ್ ಕೇಕ್ ಮೌಲ್ಡನ್ನು ತರಿಸಿದ್ದೀನಿ. ಆ ಕಪ್ ಕೇಕ್ ಮೌಲ್ಡಲ್ಲಿ ಇದನ್ನು ಹಾಕ್ಕೊಂಡು ಅದ್ರ ಮೇಲೆ ಟಾಪಿಂಗ್ಸ್ ಆಗಿ ವಾಲ್ನಟ್ಸ್ ಮತ್ತು ಬಾದಾಮನ್ನ ಯೂಸ್ ಮಾಡ್ಬೋದು. ನಾನಿಲ್ಲಿ ಬಾದಾಮ್ ಮಾತ್ರ ಯೂಸ್ ಮಾಡಿರೋದು. ಅದನ್ನು 15 ಮಿನಿಟ್ಸ್ ಬೇಯಕ್ಕೆ ಬಿಟ್ಟಿದ್ದೀನಿ. 15 ಮಿನಿಟ್ಸ್ ಆದಮೇಲೆ ನಮ್ಮ ಸ್ಮಾಲ್ ಕುಟ್ಟಿ ಕಪ್ ಕೇಕ್ಸ್ ಆರ್ ರೆಡಿ.